ಮರಗಳು ಬೆಳೆಸಬೇಕು ಅಂತ ತೀರ್ಮಾನ. ಅವನಿಗೆ 10 ಸರಿ ಹೇಳಿದೆ ಆನೆ ದಾಳಿಯಿಂದ ಮೃತಪಟ್ಟವರಿಗೆ ಸಾಂತ್ವನ ಹೇಳಿದ ಸಚಿವ ಕೆಜೆ ಜಾರ್ಜ್. ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುರುವಾರ ಆನೆ ದಾಳಿಯಿಂದ ಮೃತಪಟ್ಟ ಇಬ್ಬರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರು ಪರಿಹಾರ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಇಂಧನ ಸಚಿವರಾದ ಕೆಜೆ ಜಾರ್ಜ್. ಕೆರೆ ಗ್ರಾಮ ಭಾಗದ ಅಪಾಯಕಾರಿ ಸ್ಥಳದಲ್ಲಿರುವ 16 ರಿಂದ 17 ಕುಟುಂಬಗಳಿಗೆ ತ್ವರಿತವಾಗಿ ಪುನರ್ವಸತಿ ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಸಾರ್ ಬಳಿ ಆನೆ ದಾಳಿಗೆ ಮೃತಪಟ್ಟ ಹರೀಶ್ ಶೆಟ್ಟಿ ಮತ್ತು ಉಮೇಶ್ ಗೌಡರವರ ಕುಟುಂಬದವರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದ ಬಳಿಕ ಮಾತನಾಡಿದ ಸಚಿವರು, ಆನೆ ದಾಳಿಗೆ ಸಂಬಂಧಿಸಿದಂತೆ ಕೆರೆ ಗ್ರಾಮ ಪಂಚಾಯಿತಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 17 ಮನೆಗಳು ಅಪಾಯಕಾರಿ ಪ್ರದೇಶಗಳಿದ್ದು ಅವುಗಳನ್ನು ವೇಗವಾಗಿ ಸ್ಥಳಾಂತರಿಸುವ ಕುರಿತು ಮುಖ್ಯಮಂತ್ರಿಯೊಂದಿಗೆ ಮಾತನಾಡಿ ಕೂಡಲೇ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಆನೆ ದಾಳಿಗೆ ಒಳಗಾದವರ ಕುಟುಂಬಗಳಿಗೆ ಪರಿಹಾರ ನೀಡುವ ಕ್ರಮ ವಹಿಸಲಾಗಿದೆ. ಕ್ಷೇತ್ರದ ಶಾಸಕರು, ಜಿಲ್ಲಾಧಿಕಾರಿರವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಅರಣ್ಯಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ. ಆನೆ ದಾಳಿಗೆ ಮೃತಪಟ್ಟವರ ಕುಟುಂಬದ ಸದಸ್ಯರಿಗೆ ಗುತ್ತಿಗೆ ಆಧಾರದ ಮೇಲೆ ಉದ್ಯೋಗ ಕೊಡುವ ಬೇಡಿಕೆಯ ಕುರಿತು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಶೃಂಗೇರಿ ಶಾಸಕರು, ಕ್ರೆಡಲ್ ಅಧ್ಯಕ್ಷ ಡಿ.ಡಿ. ರಾಜೇಗೌಡ, ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮತ್ತೆ ಇನ್ನೊಂದು ಟ್ಯಾಕ್ಸ್ ಫೋರ್ಸ್ ಸಮೇತ ಜಾಸ್ತಿ ಮಾಡ್ತಾ ಇದ್ದಾರೆ. ಅದು ಸಮೇತ ಹೇಳಿದ ಅದು ಮಾಡೋಣ. ಅದು ಹೇಳಿದ್ರು ನನಗೆ ಗೊತ್ತು. ನನಗೆ ಫೋನ್ ಮಾಡಿದ್ರು ಇವತ್ತು ನಮ್ಮ ಕಂಪನಿಯಲ್ಲಿ ಇದ್ದಾರೆ 700 ಕಾಲಕ್ಕೆ. ಸಚಿನ್ ಸರ್ ಮ್ಯಾನೇಜರ್ ಮತ್ತೆ ಬಿಲ್ಡ್ ಆಫೀಸರ್ ಬಂದಿದ್ದೀನಿ, ವಿಸಿಟ್ ಮಾಡಿ ಹೋದ್ರು. ಬೆಳಗ್ಗೆ ಬಂದು ವಿಸಿಟ್ ಮಾಡಿ ಒಬ್ಬನ ನೀವು ಬಿಡ್ಸಕ್ಕಾಗಿರಲಿಲ್ಲ. ಇವತ್ತು ಪಾಪ ಅವರು ನಿಮ್ಮ ಕಿರಿಕಿಳಿಗೆ ಬೇಸತ್ತು, ನಿಮ್ಮ ತೊಂದರೆ ಕೊಟ್ಟರದಕ್ಕೆ ಬೇಸತ್ತು. ನಾವಾಗೆ ಇಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ, ನಾವು ಊರು ಬಿಟ್ಟು ಹೋಗ್ತೀವಿ, ಎಲ್ಲರೂ ಕೂಲಿ ಮಾಡ್ಕೊಂಡಿದ್ವಿ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಅದು ಸಂಪೂರ್ಣ ಅಧಿಕಾರ ನಿಮಗಿದೆ. ಇವತ್ತು ಈ ರೀತಿ ನೀವು ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಮುಂದೆ ಎಕರೆ ಬೆಳೆಸಕ್ಕಾಗಲ್ಲ. ನೀವೆಲ್ಲಿ ಬೆಳೆಸೂ ಇಲ್ಲ. ನೀವು ಬೆಳೆಸಿರೋದು ಅಕೇಶಿಯಾ, ನೀವು ಬೆಳೆಸಿರೋದು ಬೆಳೆದಿದ್ದು. ಭೂಮಿಗೆ ಪ್ರಾಣಿಗಳಿಗೆ ಏನ್ ಬೇಕು ಅದನ್ನ ನೀವು ಬೆಳೆಸಿಲ್ಲ, ಪರಿಸರಕ್ಕೆ ಏನ್ ಬೇಕು ಅದನ್ನು ಬೆಳೆಸಿಲ್ಲ, ಹೌದಲ್ಲನ್ರಿ? ಬೆಳೆಸಿಲ್ಲ. ಈಗ ಅದು ಕಾನೂನಾಗಿ ಅದನ್ನು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಪೂರಕವಾದಂಥ ಬೆಳೆ ಬೆಳಿಬೇಕು ಅಂತೇಳಿ ಮರಗಳು ಬೆಳೆಸಬೇಕು ಅಂತ ತೀರ್ಮಾನ ಆಗಿರ್ತದೆ. ನಂದು ಇವತ್ತು ಈ ಜನರ ಪರ ಒಂದು ಪ್ರಮುಖ ಒತ್ತಡ ಅಂತ ಹೇಳಿದ್ರೆ, ಬಹುತೇಕ ಜನರು ಈ ಭಾಗದಿಂದ ಹೋಗೋದಕ್ಕೆ ಒಪ್ಪಿದ್ದಾರೆ. ಇಲ್ಲಿಂದ ಹೋದ್ಮೇಲೆ ಇಲ್ಲಿಗಿಂತ ಒಳ್ಳೆ ಬದುಕು ಕಟ್ಕೋಬೇಕಾ ಅಥವಾ ಕೂಲಿ ಮಾಡ್ಬೇಕಾ? ಎಲ್ಲ ಇಲ್ಲಿ ಕೃಷಿ ಮಾಡ್ಕೊಂಡು ಜನಜೀವನ ನಡೆಸ್ಕೊಂಡಿದ್ವಿ ನಾವು. ಎಂಥದ ಒಂದಷ್ಟು ಬೆಳೆ ಬೆಳೆದು ಒಂದೊಂದಾಗಿ ಫಸ್ಟ್ ಕಾಡಿನ ಉತ್ಪನ್ನ ಮೇಡಮ್ ಇವ್ರು ಎಷ್ಟು ಅನ್ಯಾಯ ಮಾಡಿದ್ದಾರೆ. ಕಾಡಿನ ಉತ್ಪನ್ನ ತಗೊಂಡು ಬದುಕು ಕಟ್ಕೊಂಡಿದ್ರು ಮೇಡಮ್. ಅದಕ್ಕೆ ಕಲ್ಲು ಹಾಕಿರು, ಅದು ಏನು ಹುಳಿ ಆ ಮರ ಚಕ್ಕೆ, ಅದನ್ನು ಮರ ಸಾಯ್ದಂಗೆ ಅವ್ರಿಗೂ ಮುಂದಕ್ಕೆ ಅದು ಬೇಕಲ್ಲ. ಮರ ಉಳಿಸೋ ರೀತಿಯಲ್ಲಿ ಅದ್ರ ಮೇಲ್ಗಡೆ ಅದಕ್ಕೇನು ಮರ ಮತ್ತೆ ಒಂದು 5-6 ವರ್ಷಕ್ಕೆ ಚಕ್ಕೆ ಬರುತ್ತಾರೆ. ಅದನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ಇಷ್ಟೆಲ್ಲ ಕಾಡು, ಇಷ್ಟೆಲ್ಲ ಎಲೆ ಇಷ್ಟೆಲ್ಲ ಸಮೃದ್ಧವಾಗಿ ಕಾಡು ಬೆಳಿಬೇಕಾದ್ರೆ, ಇಷ್ಟೊಂದು ಪರಿಸರ ಉತ್ತಮವಾಗಿರ್ಬೇಕಾದ್ರೆ ಇವರೆಲ್ಲರೂ ಕಾರಣ. ಬರೀ ನೀವು ಅರಣ್ಯ ಇಲಾಖೆ ಮಾತ್ರ ಕಾರಣ ಅಲ್ಲ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ವಾಲಂಟಿಯರ್ ಆಗಿ ಊರೂರೇ ಖಾಲಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನಿಮ್ಮ ಕೈಲಿ ಆಗ್ದಲೇ ಇರೋದನ್ನ, ನಿಮ್ಮ ಕೈಲಿ ಮಾಡಕ್ ಆಗ್ದಲೇ ಇರೋದನ್ನ ಅವ್ರು ಇವತ್ತು ಮಾಡ್ತೀವಿ ಅಂತ ಮುಂದೆ ಬಂದಾರೆ. ಹಾಗಾಗಿ ಅವ್ರಿಗೆ 1:4 ಪರಿಸರ ಕೊಡಬೇಕು. ಅವ್ನು ಅವನು ಇದೇ ಹಾರ್ಟಿಕಲ್ಚರ್ ಇನ್ಸ್ಪೆಕ್ಟರ್, ಅವ್ನಿಗೆ 10 ಸರಿ ಹೇಳಿದೆ KDP-ಲಿ, ಇಲ್ಲಿ ನಿಮ್ಮ ಜನಸಂಪರ್ಕ ಸಭೆಯಲ್ಲಿ ಹೊಡೆಯಕ್ಕೆ ಹೋಗಿದ್ದಾನೆ ನಾನು. ಅವನಿಗೆ ಏನು ವ್ಯಾಲ್ಯೂ ಇದೆ? ಇವತ್ತು ಅಡಿಕೆ ಗಿಡ ಇಷ್ಟ ಹತ್ರ ಬಂದಿದ್ದು ನಾಳೆ ಹಂದಿನ ಆನೆನ ಬಂದು ಅದು ಇರಲ್ಲ ಸರ್. ಬಡ್ಡೆ ಮಾತ್ರ ಕಾಣ್ತದೆ. ಕೃಷಿ ರೋಗ ಇವತ್ತು 7-8 ವರ್ಷದ ವ್ಯಾಲ್ಯೂಯೇಷನ್ ಮುಂಚೆ ಮಾಡಿದ ವ್ಯಾಲ್ಯೂಯೇಷನ್ ಇವತ್ತು ಪುನರ್ ಪರಿಶೀಲನೆ ಮಾಡಿ ಎಲ್ಲಿದೆ ಮರ, ಎಲ್ಲಿದೆ ವೆನಿಲಾ ಬಳ್ಳಿ, ಎಲ್ಲಿದೆ ಕಾಳುಮೆಣಸಿನ ಬಳ್ಳಿ, ಎಲ್ಲಿದೆ? ಇವತ್ತು ನಾನು ಇಷ್ಟೇ ಅವ್ರ ಪರವಾಗಿ ಹೇಳೋದು, ಹೆಚ್ಚು ಮಾತಾಡೋದಿಲ್ಲ. ಅವರಿಗೆ ಗೌರವವಾದ ಗೋಲ್ಡನ್ ಶೇಕ್ ಹ್ಯಾಂಡ್ ಅಂತಾರೋದಕ್ಕೆ ಗೌರವವಾಗಿ ಅವ್ರು ಇಲ್ಲಿಂದ ಹೋಗಿ ಇದಕ್ಕಿಂತ ಒಳ್ಳೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನು ಕೊಡಬೇಕು. ನೀವು ಅಲ್ಲಿಯವರೆಗೂ ಅವ್ರಿಗೆ ಇಲ್ಲಿ ರೋಡ್ ಮಾಡೋಕ್ಕೂ ನೀವು ಬಿಡಬೇಕು, ಕರೆಂಟ್ ತಗೊಂಡೋಕ್ಕೂ ಬಿಡಬೇಕು, ನೀರಿಗೂ ಬಿಡಬೇಕು, ಬೆಳೆ ತಗೊಂಡೋಗಿ ಬಿಡಬೇಕು, ಕಾರಿನ ಉತ್ಪನ್ನನ ಮಾರಾಟ ಮಾಡಿ ಬದುಕೋದಕ್ಕೂ ನೀವು ಬಿಡಬೇಕು. ಅವಾಗ ಮಾತ್ರ ನೀವು ಮನುಷ್ಯ. ಅರಣ್ಯ ಮಂತ್ರಿ ಹತ್ರ ಹೇಳಿಸಿ ಆಗುತ್ತೆ.
ಎಲ್ಲ ಹೇಳಲು ನೀವು ಬೆಂಕಿ ಕೇಳಿ ಆಯ್ತಾ ಕೊಟ್ಟು ಹೋದ್ಕೊಳ್ಳೋದು ಪರಿಹಾರ ನಾವು ಆನೇನ್ ಸಾಯಿಸಿ 20 ಲಕ್ಷ ಕಲೆಕ್ಷನ್ ಮಾಡ್ಕೊಡ್ತೀವಿ ಅವ್ರು ಹೋಗ್ತಾರ ಈ ಆನೆ ಸಾಯಿಸ್ತಾರೆ ನೀವು ಹೇಳಿದ್ರು ಗಣಿತ ಇಲ್ಲವರು ಈಗ ಇಷ್ಟೇ ನನಗೆ ಅಂದಿಲ್ಲ ಒಂದು ಅವರಿಗೆ ಇಲ್ಲಿಂದ ಹೋಗಿ ಬದುಕು ಕಟ್ಕೊಳ್ಳೋದಕ್ಕೆ ಶೇಕಡ ಲೆಸ್ ಆಗಿ ಪರಿಹಾರ ಕೊಡಬೇಕು. ಸರ್ ಪರಿಹಾರ ಕೊಡಕ್ಕೆ 5 ಕೋಟಿ ಕೊಟ್ಟರೆ ಎಲ್ಲಿ ಪರಿಹಾರ ಕೊಡುತ್ತೆ ಸರ್ಕಾರದಿಂದ ನೀವು ಅವ್ರಿಗೆ ಕೊಡ್ಸಿ ಅವರು ನಮಗೆ ಕೊಡ್ತಾರೆ ನೀವು ಮಾಡಿ ಅವ್ರಿಗೆ ನೀವು ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿ ನೀವು ಮಾಡಿ ಅವ್ರು ಕೊಡ್ತಾರೆ